ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟು. ನಿಮ್ಮ 16ನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವ ಒಂದು ದಿನಾಂಕಕ್ಕೆ ಬರುತ್ತೆ ಅಂತ ನಾನು ನಿಮಗೆ ಎಕ್ಸಾಕ್ಟ್ ಆಗಿ ಡೇಟನ್ನು ಕೂಡ ತಿಳಿಸಿಕೊಡ್ತೇನೆ. ಈ ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಬಿಕಾಸ್ ಇದೊಂದು 3 ರಿಂದ 4 ನಿಮಿಷದ ವಿಡಿಯೋ ಆಗ್ಬೋದು ಅಷ್ಟೇ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಈ ಒಂದು ಚಿಕ್ಕ ವಿಡಿಯೋನು ಕೂಡ ನೀವು ಸ್ಕಿಪ್ ಮಾಡಬೇಡಿ. ಓಕೆ, ತಡ ಮಾಡೋದು ಬೇಡ. ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ ನೋಡಿ. ಇದುವರೆಗೂ ಕೂಡ 30,000 ರೂಪಾಯಿ ಹಣವನ್ನು ನಿಮ್ಮ ಖಾತೆಗಳಿಗೆ ನೀವು ಪಡೆದುಕೊಂಡಿದ್ದೀರಾ. ಆದರೆ ಇನ್ಮೇಲೆ ಬರಬೇಕಾಗಿರುವಂತಹ ಹಣ ಅಂತಂದರೆ ಇದು 16ನೇ ಕಂತಿನ ಹಣ. ಈ 16ನೇ ಕಂತಿನ ಹಣ ಯಾವ ಒಂದು ಸಮಯಕ್ಕೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸಿಕೊಟ್ಬಿಡ್ತೇನೆ. ತಡ ಮಾಡೋದು ಬೇಡ. ಓಕೆ, ಬನ್ನಿ ನೋಡಿ. ಫಸ್ಟ್ ಆಫ್ ಆಲ್ ನಿಮಗೆ ಯಾವ ಒಂದು ಕಂತಿನ ಹಣ ಅಂತಂದರೆ ಕೆಲವೊಬ್ಬರಿಗೆ 14ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ. ಇನ್ನು ಕೆಲವೊಬ್ಬರಿಗೆ 15ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ನಿಮಗೆ ಇನ್ ಕೇಸ್ 15ನೇ ಕಂತಿನ ಹಣ ಬಂದಿತ್ತು ಅಂತಂದರೆ ಅದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಿ. ಬಿಕಾಸ್ ನಿಮ್ಮ ಒಂದು ಕಾಮೆಂಟು ನಮ್ಮ ಒಂದು ಮುಂಬರುವಂತಹ ವೀಡಿಯೋಸ್ಗಳಲ್ಲಿ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗ್ತವೆ. ನಿಮಗೆ ನೀವು ಹೆಲ್ಪ್ ಆಗ್ತವೆ. ಹಾಗಾಗಿ ಯಾಕಂತಂದರೆ ನಾವು ಕೂಡ ವೀಡಿಯೋ ಮಾಡಬೇಕಂತಂದರೆ ನಿಮ್ಮ ಒಂದು ಕಾಮೆಂಟ್ ನಮಗೆ ರಿಸರ್ಚ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟನ್ನು ಮಾಡಬಹುದು. ಈ ವಿಡಿಯೋಗೆ ಯಾರ್ಯಾರು ಕಾಮೆಂಟ್ ಮಾಡ್ತೀರಾ ನಿಮಗೆಲ್ಲರಿಗೂ ಕೂಡ ನಾನು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನೋಡಿ ಕೊನೆಯದಾಗಿ ಯಾವ ಒಂದು ಕಂತಿನ ಹಣ ಬಂತು ಅಂತ ಕಾಮೆಂಟ್ ಮಾಡಿ. ಓಕೆ, ಫಸ್ಟ್ ಆಫ್ ಆಲ್ ಬಂದಿರುವಂತಹ ಈ ಒಂದು 16ನೇ ಕಂತಿನ ಹಣ ಯಾವ ಒಂದು ದಿನಾಂಕಕ್ಕೆ ಬರುತ್ತೆ ಅಂತ ತಿಳಿಸಿಕೊಟ್ಬಿಡೋಣ. ಬನ್ನಿ. ಫಸ್ಟ್ ಆಫ್ ಆಲ್ ಇವಾಗ 1 ರಿಂದ 15ನೇ ಕಂತಿನ ಹಣ ಪಡೆದುಕೊಂಡಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ. ಮತ್ತು ಥ್ಯಾಂಕ್ಸ್ ಅಂತಲೂ ಕೂಡ ಕಾಮೆಂಟ್ ಮಾಡಿ. ಇನ್ ಕೇಸ್ ನೀವು 1 ರಿಂದ 15ನೇ ಕಂತಿನ ಹಣ ಪಡೆದುಕೊಂಡಿಲ್ಲ ಅಂತಂದರೆ ನೋ ಅಂತ ಕಾಮೆಂಟ್ ಮಾಡಿ. ನೀವೇನಾದರೂ 1 ರಿಂದ 15ನೇ ಕಂತಿನ ಹಣ ಪಡ್ಕೊಂಡಿದ್ದೀರಾ ಅಂತಂದರೆ ಥ್ಯಾಂಕ್ಸ್ ಅಂತಲೇ ಕಾಮೆಂಟ್ ಮಾಡಿ. ಓಕೆ, ಬನ್ನಿ ನೋಡಿ. ಈ ಎಲ್ಲ ಮಾಹಿತಿನ ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ಇಲ್ಲಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಿಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂದರೆ ತುಂಬಾ ಒಂದು ಮೋಟಿವೇಶನ್ ಆಗಿರುತ್ತೆ. ಓಕೆ, ತಡ ಮಾಡಬೇಡ. ಬನ್ನಿ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಫಸ್ಟ್ ಆಫ್ ಆಲ್ ಇವಾಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳಿಸಿಕೊಡೋಕ್ಕಿಂತ ಮೊದಲು ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟನ್ನು ಸಿದ್ದರಾಮಯ್ಯನವರ ಕಡೆಯಿಂದನೇ ಬಂದುಬಿಟ್ಟಿದೆ. ಆ ಒಂದು ಅಪ್ಡೇಟನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ ನೋಡಿ. ನಾನು ನಾಳೆ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಸೊ ಇವತ್ತು ಸರಿಯಾಗಿ ಕೇಳಿಸ್ಕೊಳ್ಳಿ. ಬಿಕಾಸ್ ನಾಳೆ ಹೇಳುವಂತಹ ಇನ್ಫಾರ್ಮೇಷನನ್ನು ನಾನು ನಿಮಗೆ ಇವತ್ತೇ ತಿಳಿಸ್ತೇನೆ. ನೋಡಿ, ಈ ಒಂದು ಏನು ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿತ್ತಲ್ವಾ ಅಂತಂದರೆ 2,000 ರೂಪಾಯಿ ಹಣ ಬರಬೇಕಾಗಿತ್ತಲ್ವಾ. ಇವಾಗ ಪೆಂಡಿಂಗ್ ಹಣ ಏನಿರುತ್ತೆ ಅಲ್ಲ ಅಂತಂದರೆ ಇನ್ ಕೇಸ್ ನಿಮಗೆ 14, 15 ಅಥವಾ ಕೆಲವೊಬ್ಬರಿಗೆ 10 ಕಂತಿನ ಹಣ, ಕೆಲವೊಬ್ಬರಿಗೆ 7 ಕಂತಿನ ಹಣ, ಈ ರೀತಿ ಹಣ ಮಿಸ್ ಆಗಿರುತ್ತೆ. ಸೊ ಇಂಥವ್ರಿಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಕೊಟ್ಟಿದೆ ನಮ್ಮ ಸರ್ಕಾರ. ಏನಪ್ಪ ಅಂತಂದರೆ ನಿಮಗೆ ಇದೇ ತಿಂಗಳು ಲಾಸ್ಟ್ ಒಂದು ವೀಕ್ ಒಳಗಾಗಿ ಎಲ್ಲ ಪೆಂಡಿಂಗ್ ಹಣವನ್ನು ಇನ್ಕ್ಲೂಡಿಂಗ್ 15ನೇ ಕಂತಿನ ಹಣವನ್ನು ಇಟ್ಕೊಂಡು ನಿಮಗೆ ಬರಬೇಕಾಗಿರುವಂತಹ ಎಲ್ಲ ಒಂದು ಕಂತಿನ ಹಣವನ್ನು ಹಾಕ್ತಾರಂತೆ. ಸೊ ಇದೊಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟು. ಇವಾಗ ನೆಕ್ಸ್ಟ್ ಅಪ್ಡೇಟ್ ಅನ್ನು ತಿಳ್ಕೊಳ್ಳೋಣ. ಏನಪ್ಪ ಅಂತಂದರೆ ಇವಾಗ ನೀವು 1 ರಿಂದ 15ನೇ ಕಂತಿನ ಹಣವನ್ನು ಪಡ್ಕೊಂಡಿದ್ದೀರಾ ಅಂತಂದರೆ ಇವಾಗ 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಈ 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಂತಂದರೆ ಯಾವ ಒಂದು ಸಮಯದಲ್ಲಿ ಬರುತ್ತೆ ಅಂತ ಈ ತುಂಬ ಅಂತಂದರೆ ತುಂಬ ಜನರು ಒಂದು ಗೊಂದಲದಲ್ಲಿ ಉಂಟಾಗಿದ್ರು. ಯಾವಾಗ ಬರುತ್ತೆ ಗುರು, ಇದು ಯಾವ ಸಮಯದಲ್ಲಿ ಬರುತ್ತೆ, ಏನು ನಾವು ಯಾವ ರೀತಿ ಗೆಸ್ ಮಾಡೋದು, ಇದಕ್ಕೆ ಒಂದು ಎಕ್ಸಾಕ್ಟ್ ಡೇಟ್ ಅನ್ನೋದಾದ್ರೆ ಇರೋದಿಲ್ಲ, ಹಾಗೆ ಹೀಗೆ ಅಂತ ಬಹಳಷ್ಟು ಮಂದಿ ಒಂದು ನಿರಾಸೆಗೊಳಗಾಗಿದ್ರು. ಆದರೆ ಇನ್ಮೇಲೆ ನಿಮಗೆ ಈ ರೀತಿ ಆಗೋದಿಲ್ಲ. ಯಾಕಂತಂದರೆ ಈ ವಿಡಿಯೋನ ನೋಡ್ತಾ ಇರುವಂಥವರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ನೋಡಿ, ನಾನು ಅದಕ್ಕೆ ನಿಮಗೆ ಕೊನೆವರೆಗೂ ನೋಡಿ ಅಂತ ಹೇಳೋದು. ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಪಡಿತಾ ಇದ್ದೀರಾ ಅಂತಂದರೆ ನಿಮಗೆ ಇನ್ಮೇಲೆ ಅಂತಂದರೆ 15ನೇ ತಾರೀಕಿನ ಒಳಗಾಗಿ ಪ್ರತಿ ತಿಂಗಳು ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ. ಅಂದರೆ ಇದು ಪ್ರತಿ ತಿಂಗಳಿಗೂ ಕೂಡ ಜಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಂತಂದರೆ ಇವಾಗ ಹಿಂದೆಲ್ಲ ಯಾವ ರೀತಿ ಆಗಿಬಿಡೋದು ಅಂತಂದರೆ ಇವಾಗ 15ನೇ ತಾರೀಕಿನ ಒಳಗಾಗಿ ಬರ್ತಾ ಇರಲಿಲ್ಲ, ಒಂದು 2 ತಿಂಗಳಾದರೂ ಹಣ ಬರ್ತಾ ಇರಲಿಲ್ಲ. ಆದರೆ ಇನ್ಮೇಲೆ ಈ ರೀತಿ ಆಗೋದಿಲ್ಲ. ನಿಮಗೆ ಪ್ರತಿ ತಿಂಗಳು ಕೂಡ 15ನೇ ತಾರೀಕಿನ ಒಳಗಾಗಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಬಂದುಬಿಡುತ್ತೆ. ಆದರೆ ಇವಾಗ 16ನೇ ಕಂತಿನ ಹಣ ಯಾವ ಒಂದು ಸಮಯದಲ್ಲಿ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ. ವಿತ್ ಸಮಯ, ಡೇಟು, ದಿನಾಂಕ ಏನೇನಿದೆ ಎಲ್ಲವನ್ನು ತಿಳ್ಕೊಳ್ತಾ ಹೋಗೋಣ. ಯಾರೇನು ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕನ್ನು ಮಾಡಿ. ನೋಡಿ, ಈ 16ನೇ ಕಂತಿನ ಹಣ ಅಂತಂದರೆ ಈ 32,000 ರೂಪಾಯಿ ಹಣ ಬಂದಂಗೆ ಆಗುತ್ತೆ. ಈ 16ನೇ ಕಂತಿನ ಹಣ ಬಂದರೆ ನೋಡಿ, ಈ 2,000 ರೂಪಾಯಿ ಹಣವನ್ನು ನೀವು ಜನವರಿ ಅಂತಂದರೆ 2025 ಜನವರಿ 15ನೇ ತಾರೀಕಿನ ಒಳಗಾಗಿ ನೀವು ಪಡಿತೀರಾ. ಅಷ್ಟರೊಳಗಡೆ ಅಂತಂದರೆ ಹೊಸ ವರ್ಷ ಅಂತಂದರೆ ಇವಾಗ ಏನು ನಿಮಗೆ ಇನ್ನೊಂದು 15 ದಿನಗಳು ಕಳಿತು ಅಂತಂದರೆ ಒಂದು ಹೊಸ ವರ್ಷ ಅಂತ ಬರುತ್ತೆ 2025. ಈ 2025 ನಿಮಗೆ 1ನೇ ತಾರೀಕಿನಂದೂ ಕೂಡ ಹಣ ಬರ್ಬೋದು, 10ನೇ ತಾರೀಕಿನಂದು ಹಣ ಬರಬಹುದು, 7ನೇ ತಾರೀಕಿನಂದು ಕೂಡ ಹಣ ಬರ್ಬೋದು. ಟೋಟಲಾಗಿ 15ನೇ ತಾರೀಕಿನ ಒಳಗಾಗಿ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಇದು ಬಂದುಬಿಟ್ಟು 16ನೇ ಕಂತಿನ ಹಣ ಜಮೆ ಆಗುತ್ತೆ. ಯಾಕಂತಂದರೆ ಈ ತಿಂಗಳು ನಿಮಗೆ ಜಮೆ ಆಗಿರುವಂತಹ ಹಣ ಇದು ಕಂಪ್ಲೀಟ್ಲಿ 15ನೇ ಕಂತಿನ ಹಣ. ಇನ್ ಕೇಸ್ ಇನ್ನೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂತಂದರೆ ಕೆಳಗಡೆ ನೀವು ಕಾಮೆಂಟ್ ಕೂಡ ಮಾಡ್ಬೋದು ನೋ ಅಂತ. ನಿಮಗೆ ಹಣ ಬಂದಿತ್ತು ಅಂತಂದರೆ 15ನೇ ಕಂತಿನ ಹಣ ಬಂದವರಿಗೆ ನಾನು ಹೇಳ್ತಾ ಇದ್ದೇನೆ, 15ನೇ ಕಂತಿನ ಹಣ ಬಂದಿತ್ತು ಅಂತಂದರೆ ಥ್ಯಾಂಕ್ಸ್ ಅಂತ ಕಾಮೆಂಟ್ ಮಾಡಿ. ಬಿಕಾಸ್ ನಿಮ್ಮ ಒಂದು ಕಾಮೆಂಟ್ಗಳು ಥ್ಯಾಂಕ್ಸ್ ಅಂತ ಮಾಡಿದವರಿಗೆ ಹಣ ಬಂದಿದೆ ಅಂತ ನಾನು ಅಂದ್ಕೊಂಡ್ಬಿಟ್ಟು ಸೊ ಅಲ್ಲಿ ನಾನು ಕೂಡ ರಿಸರ್ಚ್ ಮಾಡಲಿಕ್ಕೆ ನಾನು ಮುಂದಾಗ್ತಾನೆ. ನೋಡಿ, ಇಲ್ಲಿ ಏನಪ್ಪ ಒಂದು ಮಾಹಿತಿ ಅಂತಂದರೆ ನಮ್ಮದೊಂದು
ಏನು ಕೆಳಗಡೆ ಒಂದು ಲಿಂಕನ್ನು ಹಾಕಿದ್ದೇವೆ, ಅದು ವಾಟ್ಸಪ್ ಚಾನಲ್ ಲಿಂಕ್ ಆಗಿರುತ್ತೆ. ನೀವು ಎಲ್ಲ ಮಾಹಿತಿಯನ್ನು ನಿಮ್ಮ ವಾಟ್ಸಪ್ನಲ್ಲಿಯೇ ಪಡಿಬಹುದಾಗಿರುತ್ತೆ, ನಮ್ಮ ಎಲ್ಲ ಮಾಹಿತಿಯನ್ನು. ಹಾಗಾಗಿ ಯಾರಿನ್ನೂ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗ್ಬೋದು. ಕೆಳಗಡೆ ಲಿಂಕ್ ಇದೆ. ಅದ್ರ ಜೊತೆಗೆ ನಮ್ಮದು ಇನ್ಸ್ಟಾಗ್ರಾಮ್ ಫೇಸ್ ಇದೆ, ಅಪ್ಡೇಟ್ ಅಲರ್ಟ್ ಕಾಣ ಅಂತ. ನೀವು ಜಸ್ಟ್ ಅಲ್ಲಿ ಬಂದುಬಿಟ್ಟು ನಮಗೆ ಫಾಲೋ ಕೊಟ್ಬಿಟ್ಟು ನಮ್ಮನ್ನು ಏನಾದರೂ ಕ್ವಶನ್ಸ್ಗಳಿದ್ದರೆ ನೀವು ಡೈರೆಕ್ಟಾಗಿ ನನ್ನನ್ನೇ ಕೇಳಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.